ಸದರಿ ರಸ್ತೆಯು ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮುತುಗ ಜನರಲ್ ಏರಿಯಾದಲ್ಲಿ ಮುತುಗ ಗ್ರಾಮದಲ್ಲಿ ಸದರಿ ರಸ್ತೆಯು 5054 ಅನುದಾನದಡಿ 2025-26 ಸಾಲಿನಲ್ಲಿ ಸದರಿ ಕಾಮಗಾರಿ ಅನುಮೋದನೆ ಆಗಿತ್ತು. ಇದಕ್ಕೆ ಸಮೃದ್ಧಿ ಗ್ರಾಮ ಅಂಥೇಳಿ ಎಲ್ಲ ಕಾಮಗಾರಿ ಒಗ್ಗೂಡಿಸಿ ಈ ಅನೇಕ ಗ್ರಾಮ ಪಂಚಾಯತಿಯಲ್ಲಿ ನಡೀತಿರೋ ಕಾಮಗಾರಿಗಳಿಗೆಲ್ಲ ಸೇರಿಸಿ ಸಮೃದ್ಧಿ ಗ್ರಾಮ ಅಂಥೇಳಿ ಒಂದು ಯೋಜನೆ ಆಗಿದೆ. ಸೊ ಇದು 5054 2024-25 ಅಡಿಯಲ್ಲಿ ಇದು ಕಾಮಗಾರಿ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ನೋಡ್ಕೊಂಡು ಬಂದಾಗ ನಮ್ಮ ರಸ್ತೆಯು ಎಂಟೈರ್ ಜನರಲ್ ಏರಿಯಾದಲ್ಲಿ ಮುತುಗ ಗ್ರಾಮಲ್ಲಿ ಜನರಲ್ ಏರಿಯಾದಲ್ಲಿ ಎಂಟೈರ್ 1.2 ಕಿಲೋಮೀಟರ್ ಸಿ ರಸ್ತೆ ಇದೆ. ಸಿ ರಸ್ತೆಯಲ್ಲಿ ವಿತ್ ಬೇಸು ವಿತ್ ಎಂಬ್ಯಾಕ್ಟ್ಮೆಂಟು, ಅದಾದಮೇಲೆ ನಮ್ಮದು WBM, ಅದಾದಮೇಲೆ ಸಿ ಸೊ ಇಷ್ಟಿದೆ. ಸಿ ಮೇಲೆ 0.15 ಅಂದರೆ 6 ಇಂಚ್ ಇದೆ. ಸೊ ಇವಾಗ ನಮ್ಮದು ರಸ್ತೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ರಸ್ತೆ ಕಾಮಗಾರಿ ಇನ್ನೊಂದು 50-60 ಮೀಟರ್ ಉಳಿದಿದೆ ಅಷ್ಟೇ. ಸೊ ಅದಾದಮೇಲೆ ಡ್ರೈನ್ ಕ್ವಾಂಟಿಟಿ ಅಂತೂ ಬಹುತೇಕ ನಮ್ದು ಇನ್ನೂ 500 ಮೀಟರ್ ಡ್ರೈನ್ ಕ್ವಾಂಟಿಟಿ ಪೆಂಡಿಂಗ್ ಇದೆ. ಸೊ ಆ ಡ್ರೈನ್ ಕ್ವಾಂಟಿಟಿಗೆ ನಾವು ಮೇನ್ ಎಲ್ಲಿಂದ ಡ್ರೈನ್ ಔಟ್ ಮಾಡಬೇಕು ನೀರು, ಊರಲ್ಲಿ ಗ್ರಾಮದಲ್ಲಿ ಬರೋದು ಮೇಲ್ಗಡೆಯಿಂದ ಬರೋದು ಫ್ಲೋಯಿಂದ ನೀರು ಕೆಳಗಡೆಯಿಂದ ಎಲ್ಲಿ ಡ್ರೈನ್ ಔಟ್ ಮಾಡ್ಬೇಕು ಅನ್ನೋದು ಲೆವೆಲ್ಸ್ ತೊಗೊಂಡು ಮೇನ್ ಸೆಂಟರ್ಸಿಂದ ಹೊರಗಡೆ ಕನೆಕ್ಟಿವಿಟಿ ಮಾಡಿ ಡ್ರೈನ್ ನೀರನ್ನು ಹೊರಗಡೆ ಕಳಿಸೋ ಅಂಥ ಪ್ಲ್ಯಾನಲ್ಲಿದ್ದೀವಿ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸುಮಾರು 1.2 ಕಿಲೋಮೀಟರ್ ಸಿ ರಸ್ತೆ ಊರಲ್ಲಿ ಅನೇಕ ಸ್ಟ್ರೆಚಸ್ ಇದೆ. ಊರಲ್ಲಿ ಜನರಲ್ ಏರಿಯಾದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ಸೊ 1 ತಿಂಗಳ ಹಿಂದೆಗಡೆನೇ ಕಾಂಕ್ರೀಟ್ ಲೇ ಮಾಡಿ ರಸ್ತೆ ಆಗಿದೆ. ಸೊ ಇನ್ನೊಂದು ಒಂದು ಸ್ಟ್ರೆಚ್ ಒಂದು 30-40 ಮೀಟರ್ ಸ್ಟ್ರೆಚ್ ಏನಿದೆ, ಆ ಸ್ಟ್ರೆಚ್ಚು ಕಾಂಕ್ರೀಟ್ ಹಾಕೋ ಸ್ಟ್ರೆಚ್ ಇದೆ. ಅಂದರೆ WBM ಮಾಡಿದ್ದಾರೆ, ಮೇಲೆ ಕಾಂಕ್ರೀಟ್ ಹಾಕಬೇಕು, ಅದಿಷ್ಟು ರೋಲಿಂಗ್ ಮಾಡಿ ಕಾಂಕ್ರೀಟ್ ಹಾಕೋತಾರೆ. ಆಮೇಲೆ ಇನ್ನೂ ಕೆಲಸ ಆನ್ಗೋಯಿಂಗ್ ಇರೋದ್ರಿಂದ, ಇನ್ನೂ 500 ಮೀಟರ್ ಡ್ರೈನ್ ಮಾಡಬೇಕಾಗಿರೋದ್ರಿಂದ, ಇನ್ನೂ ಆನ್ಗೋಯಿಂಗ್ ಇರೋದ್ರಿಂದ ಸಣ್ಣ ಪುಟ್ಟ ಏನು ರೆಕ್ಟಿಫಿಕೇಷನ್ ಇದೆ, ಸಣ್ಣ ಪುಟ್ಟ ಇನ್ನೂ ಸೈಡ್ ಮರುಮ್ ಫಿಲ್ಲಿಂಗ್ ಹಾಕೋಬೇಕು. ಅದಾದಮೇಲೆ ಇನ್ನೂ ಪ್ಲೇಟ್ ಹಚ್ಚಿ ಕಾಂಕ್ರೀಟ್ ಡ್ರೈನ್ ಮಾಡ್ಕೋಬೇಕು. ಸೊ ಸಣ್ಣ ಪುಟ್ಟ ಏನು ಕಾಂಕ್ರೀಟ್ ಇದ್ದಾವೆ ಅದನ್ನು ರೆಕ್ಟಿಫೈ ಮಾಡಿಕೊಂಡು ಅದನ್ನು ಪರಿಪೂರ್ಣವಾಗಿ ಕಾಮಗಾರಿ ಗುಣಮಟ್ಟದಿಂದ ಮಾಡಿಸ್ತೀವಿ. ಆಮೇಲೆ ಈಗಾಗಲೇ ಥರ್ಡ್ ಪಾರ್ಟಿಯವರು ಕೂಡ 2-3 ಸರ್ತಿ ವಿಸಿಟ್ ಮಾಡಿದ್ದಾರೆ. ಫೈನಲ್ ಡ್ರೈನ್ ಆದಾಗ ಕೂಡ ಅವ್ರದ್ದು ಪರಿಪೂರ್ಣವಾಗಿ ಅವ್ರ ಟೆಕ್ನಿಕಲ್ ಪ್ಯಾರಾಮೀಟರ್ಸಿಂದ ಟೆಸ್ಟಿಂಗ್ ಮಾಡಿಸ್ಕೊಂಡು ಅವ್ರದ್ದು ಪೂರ್ಣಗೊಂಡ ಮೇಲೆ ಅವರು ಒಂದು ಸರಿ ವಿಸಿಟ್ ಮಾಡ್ತಾರೆ. ಸೊ ಇವಾಗ ನಾನು ಮತ್ತು AW ಅವರು ನಾನು ಪೂರ 1.2 ಕಿಲೋಮೀಟರ್ಸ್ ಓಡಾಡಿ ನೋಡಿದ್ದೀನಿ. ಇಲ್ಲ 1 ನಾನು ಖುದ್ದಾಗಿ ಬಂದಿದ್ದೀನಿ, ಖುದ್ದಾಗಿ ನೋಡಿದ್ದೀನಿ, ಎಂಟೈರ್ ಸ್ಟ್ರೆಚ್ ಓಡಾಡಿ ನೋಡಿದ್ದೀನಿ. ಸೊ ರಿಚ್ ಕಾಂಕ್ರೀಟ್ ಲೇ ಆಗಿದೆ. 50 ಮೀಟರ್ಸ್ ಏನು ಇನ್ನೂ ಉಳಿದಿದೆ. 50 ಮೀಟರ್ಸ್ ಮೇಲೆ ರೋಲಿಂಗ್ ಆಗಬೇಕು. ರೋಲಿಂಗ್ ಆದಮೇಲೆ ಕಾಂಕ್ರೀಟ್ ಹಾಕಬೇಕು, ಅದು ನಿಜ. ಸೊ ಅದು ಮಾಡಬೇಕು. ಆಮೇಲೆ 500 ಮೀಟರ್ ಡ್ರೈನ್, ಊರ ಎಂಟ್ರೆನ್ಸ್ ಏನು ಡ್ರೈನ್ ಇದೆ, ಊರ ಎಂಟ್ರೆನ್ಸ್ ಡ್ರೈನ್ ಔಟ್ ಆಗಲೇಬೇಕು. ಸೊ ನಾನು ಖುದ್ದಾಗಿ ಬಂದು ಓಡಾಡಿ ಟೆಸ್ಟ್ ಮಾಡಿಸ್ಕೊಂಡು ಅಥವಾ ಕಾಂಕ್ರೀಟ್ ನೋಡಿದ್ದೀನಿ. ನಾಳೆ ಎಸ್ ನಾಳೆ ಇಲ್ಲ ಈಗ ನಾನು ಪಿಟ್ ಮಾಡಿ ತೆಗೆದು ನೋಡಿದ್ವಿ. ಮರುಮ್ ಲೇಯಿಂಗ್ ಆಗಿದೆ. ಹೈಟ್ ಏನು ಗ್ರೌಂಡ್ ಲೆವೆಲ್ ಹೈಟೇ ಆ ಲೆವೆಲ್ ಹೈಟ್ ಏನಿದೆಯಲ್ಲ, ಸೊ ಆ ಲೆವೆಲ್ 3 ಕಡೆ ತೆಗೆದಿದ್ವಿ. 2 ಕಡೆನೂ ಮರುಮ್ ಇದೆ. ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರೋದ್ರಿಂದ, ಗ್ರೇ ಮರುಮ್ ಇರೋದ್ರಿಂದ 2 ಮಿಕ್ಸಪ್ ಆಗಿದೆ ಅದು. ಸೊ ಹಾಗಾಗಿ ಅದೊಂದು ಸ್ಟ್ರೆಚ್ ಇದೆ, 50 ಮೀಟರ್ ಸ್ಟ್ರೆಚ್ ಇದೆ. ಅದೊಂದು 50 ಮೀಟರ್ ಹಾಕೋತಾರೆ. ಎಲ್ಲಿ ಹೇರ್ಲೈನ್ ಕ್ರ್ಯಾಕ್, ಏನು ಸಣ್ಣ ಹೇರ್ಲೈನ್ ಕ್ರ್ಯಾಕ್ ಇದೆ, ಅದು ಇಟ್ಸ್ ನಾಟ್ ಎ ಮೇಜರ್ ಕ್ರ್ಯಾಕ್, ಸಣ್ಣ ಹೇರ್ಲೈನ್ ಕ್ರ್ಯಾಕ್ ಇದೆ, ಅದನ್ನು ರೆಕ್ಟಿಫೈ ಮಾಡಿಸ್ಕೋತಾರೆ. ಸೊ ಮುರುಮು 8 ಇಂಚ್ ಹಾಕೋಬೇಕು ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಸ್ಟಿಮೇಟ್ ಪ್ರಕಾರ. ಸೊ ಆ ಗ್ರೌಂಡ್ ಲೆವೆಲ್ ನೋಡ್ಕೊಂಡು ಹೋದಾಗ ಅಷ್ಟು ಮುರುಮು ಲೇ ಆಗಿದೆ. ಅದಾದಮೇಲೆ 3 ಇಂಚು WBM ಇದೆ. 3 ಇಂಚು ಸಣ್ಣದು ಕಂಕರ್ WBM ಇದೆ. ಅದಾದಮೇಲೆ 6 ಇಂಚ್ ಕಾಂಕ್ರೀಟ್ ಇದೆ. ಸೊ ಕಾಂಕ್ರೀಟ್ ಥಿಕ್ನೆಸ್ಸು ನಾನು ಚೆಕ್ ಮಾಡಿದ್ದೀನಿ. ಸುಮಾರು ಕೆಲವೊಂದು ಕಡೆ 8 ಇಂಚ್ ಬರಬೇಕು, ಕೆಲವೊಂದು 8 ಹಾಂ ಇಲ್ಲ ಡಬ್ಲ್ಯೂ ಬಾಂಡ್ ಮಕಡಮ್ ಅಂದರೆ WBM ಇದೆ. WBM ನಮ್ದು ಇರೋದೇ ಆ್ಯಕ್ಚುಲಿ 3 ಇಂಚು, 3 ಇಂಚ್ ಎಕ್ಸಾಕ್ಟ್ ಇಲ್ಲ, ಆ್ಯಕ್ಚುಲಿ ಜಾಸ್ತಿ 4 ಇಂಚ್ ಲೇ ಆಗಿದೆ. ಸೊ ಆಮೇಲೆ ಅದು ಒಂದು ಸ್ಟ್ರೆಚ್ ನಾವಿನ್ನೂ ಪೂರ್ಣಗೊಳಿಸಿಲ್ಲ. ರೋಲಿಂಗ್ ಮಾಡಿಸ್ಮೇಲೆ ಕಾಂಕ್ರೀಟ್ ಲೇ ಮಾಡಿಸ್ತೀವಿ. ಸೊ ಪರಿಪೂರ್ಣವಾಗಿ ಮತ್ತು ಇನ್ನೊಂದು ಥರ್ಡ್ ಪಾರ್ಟಿಯಿಂದ ಇನ್ನೊಂದು ಸರಿ ಇನ್ಸ್ಪೆಕ್ಷನ್ ಆದಮೇಲೆ ಪರಿಪೂರ್ಣವಾಗಿ ರಿಪೋರ್ಟ್ ತೊಗೊಂಡೇ ಮುಂದುವರಿಸ್ತೀವಿ. ಸೊ ಸದ್ಯ ಮೇನ್ ನಮ್ಗೆ ಟಾಸ್ಕ್ ಇರೋದೇ ಈಗ ಡ್ರೈನ್ ಔಟ್ ಆಗೋದೆ. ಎಲ್ಲಿ ಡ್ರೈನ್ ಔಟ್ ಆಗೋದು, ಯಾಕಂದರೆ ಭಾಳಷ್ಟು ನೀರು ಚೌಕಪ್ಪಾಗಿ ನಿಂತಿದೆ. ಅದನ್ನು ನೀರು ಹೊರಗಡೆ ಕಳ್ಸೋಕ್ಕೆ, ಡ್ರೈನ್ ಔಟ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಿಲಿಮಿನರಿ ಪ್ಲ್ಯಾನ್ ಮಾಡ್ಕೊಂಡಿವಿ. ಸೊ ಅದು ಮೇನ್ ಇದೆ. ಏನು ಸಣ್ಣ ಪುಟ್ಟ ಇನ್ನೂ ಕೆಲಸ ಪರಿಪೂರ್ಣ ಮುಗಿದಿಲ್ಲ, ಆನ್ಗೋಯಿಂಗ್ ಇದೆ. ಆನ್ಗೋಯಿಂಗ್ ಇದ್ದಾಗ ಕೂಡ ಏನು ರೆಕ್ಟಿಫಿಕೇಷನ್ ಇದೆ. ಇಲ್ಲ ಆನ್ಗೋಯಿಂಗ್ ರೆಕ್ಟಿಫಿಕೇಷನ್
ಇಲ್ಲಿ ಸಾಕಷ್ಟು ಜನ ಅದು ಸರಿ ಆಗ್ತಿಲ್ಲ, ಕ್ವಾಲಿಟಿ ಮೇಂಟೈನ್ ಆಗ್ತಿಲ್ಲ. ಇಲ್ಲ ನಾನು ಬಂದು ಖುದ್ದಾಗಿ ನೋಡಿದ್ದೀನಿ. ಬೆಳಗ್ಗೆ ತಾವು ಹೇಳಿದ ಕೂಡಲೇ ಇಮಿಡಿಯೇಟ್ 1 ಅವರಲ್ಲೇ ಎಲ್ಲ ಕೆಲಸ ಬಗೆದಿಟ್ಟು AW ಅವ್ರು ಕೂಡ ನಾವು ಕೂಡ ಬಂದು ಚೆಕ್ ಮಾಡಿದ್ದೀವಿ. ಸೊ ಕಂಪ್ಲೇಂಟು ಅಂತ ದೂರು ಹೇಳಿದಿರಂತ. ಬಟ್ ಇಲ್ಲಿ ಬಂದು ಸೈಟ್ ಬಂದು ನೋಡಿದಾಗ ಸಣ್ಣ ಪುಟ್ಟ ರೆಕ್ಟಿಫಿಕೇಷನ್ ಇದೆ, ಸಣ್ಣ ಪುಟ್ಟ ಇದೆ. ಮರುಮ್ ಲೇಯಿಂಗ್ ಮಾಡ್ಕೋಬೇಕು, ಬಾಜು ಕಾಂಕ್ರೀಟ್ ಇದು ಮಾಡ್ಕೋಬೇಕು, ಇನ್ನೂ ಕೆಲಸ ಆನ್ಗೋಯಿಂಗ್ ಇದೆ. ಸೊ ಅದು ಪರಿಪೂರ್ಣವಾಗಿ ಭಾಳ ಕ್ವಾಲಿಟಿ ಬೇಸಲ್ಲೇ ಮಾಡ್ತೀವಿ. ಇನ್ನು ಆಮೇಲೆ ಥರ್ಡ್ ಪಾರ್ಟಿ ರಿಪೋರ್ಟ್ ನೋಡಿ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ನಾವು ರಜನಿಕಾಂತ್ ಶೃಂಗೇರಿ ಅಂತ, ಕಾರ್ಯಪಾಲಕ ಅಭಿಯಂತರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, PRE ಡಿವಿಷನ್ ಕಲಬುರಗಿ, ಮತ್ತು AW ಚಿತ್ತಾಪುರ್ ವಿಷ್ಣುಕಾಂತ್ ಅಂತೇಳಿ AW ಸಬ್ ಡಿವಿಷನ್ ಚಿತ್ತಾಪುರ್ AW ಅವರಿದ್ದಾರೆ.